ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸುಕ್ಷೇತ್ರ ಬೆಲವಂತರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಕಾಲ ದೇವಿ ಪುರಾಣ ಪ್ರವಚನಗಳನ್ನು ರಾಮನಾಳ ಗ್ರಾಮದ ಶ್ರೀ ವೀರೇಶ್ ಗುರುಗಳಿಂದ ಪಠನೆ ಮಾಡಲಾಯಿತು. ಪ್ರವಚನದ ಎಲ್ಲಾ ದಿನದಂದು ಮಹಾಪ್ರಸಾದದ ವ್ಯವಸ್ಥೆಯನ್ನ ಗ್ರಾಮದ ಗ್ರಾಮಸ್ಥರು ಮಾಡುತ್ತಿದ್ದರು. ಎಲ್ಲ ಭಕ್ತಾದಿಗಳು ಆಸಕ್ತಿಯಿಂದ ಪ್ರವಚನಗಳನ್ನು ಪ್ರತಿದಿನ ಆಲಿಸುತ್ತಿದ್ದರು. ಬುಧವಾರ ಪುರಾಣದ ಅಂತಿಮ ದಿನ 9ನೇ ದಿನವಾಗಿದ್ದರಿಂದ ಬೆಳಗ್ಗೆ ಸುಮಂಗಲಿಯರು ಕುಂಭಮೇಳದೊಂದಿಗೆ ಗ್ರಾಮ ರಾಜಬೀದಿಗಳಲ್ಲಿ ದೇವಿಯ ಭಾವಚಿತ್ರಕ್ಕೆ ಗ್ರಾಮದ ಜನರು ಪೂಜೆ ಸಲ್ಲಿಸುವ ಮೂಲಕ ಗ್ರಾಮದಲ್ಲಿ ಸಂಚರಿಸಿದರು. ನಂತರ ಸೇರಿದ್ದ ಎಲ್ಲರಿಗೂ ಹೋಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಯಿತು. ಕುಂಭಮೇಳದ ಮಾರನೆಯ ದಿನ ಪ್ರವಚನದ ಕೊನೆಯ ಅಧ್ಯಾಯವನ್ನ ಪಠಿಸುವ ಮೂಲಕ ಪ್ರವಚನವನ್ನ ಮುಕ್ತಾಯಗೊಳಿಸಿದ್ರು. ಸೇರಿದ್ದ ಎಲ್ಲರೂ ಭಕ್ತಿ ಭಾವದಿಂದ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ್ರು. ವರದಿ ಎಂಎಂ ಮಜಿದ ಮನೆ, ಕನಕ ಟಿವಿ, ಕಲಘಟಗಿ. ಮನೆಗೆ ಹೋಗಿದ್ದೇವ ಪೇಪರ್ ಕೊಟ್ಟು
ನಮಸ್ಕಾರ. ನಾವು ಕಲಘಟಗಿ ತಾಲೂಕಿನ ಬೆಲವಂತರ ಗ್ರಾಮದಿಂದ ಮಾತಾಡ್ತಾ ಇರೋದು. ಇಲ್ಲಿ ಕುಂಭಮೇಳವನ್ನು ಪ್ರತಿ ವರ್ಷ ನವರಾತ್ರಿ ಹಬ್ಬದಿಂದ ಆಚರಿಸ್ಕೊಂತ ಬಂದಿದ್ದಾರೆ. ಇದು ದ್ಯಾಮವ್ವನ ಗುಡಿಯಿಂದ ಎಲ್ಲ ಊರೆಲ್ಲ ಸುತ್ತಕೊಂಡು ಬರ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಪ್ರತಿ ವರ್ಷ ನವರಾತ್ರಿ ಹಬ್ಬ ದಿನ ನಮ್ಮ ಊರಿನಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಮತ್ತು ಇಲ್ಲಿ ಅನ್ನಪ್ರಸಾದವಿರುತ್ತದೆ 9 ದಿನಗಳ ಕಾಲ. ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಚೆನ್ನಾಗಿ ನಡೆಸ್ತಾರೆ ಮತ್ತು ಎಲ್ಲ ಊರಿನ ಹಿರಿಯರು ಸೇರಿ ಈ ಒಂದು ಹಬ್ಬವನ್ನು ಚೆನ್ನಾಗಿ ನೆರವೇರಿಸಿಕೊಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಬೆಲವಂತರ ಗ್ರಾಮದೇವಿ ನವರಾತ್ರಿ ಉತ್ಸವ 9 ದಿವಸ ಪುರಾಣವನ್ನು ಹೇಳಿ ದಿನ ಪ್ರಸಾದ ನಡೀತೈತಿ. ನಾವು 108 ಕುಂಭ ಪೂಜೆಯನ್ನು ಮಾಡ್ತೇವೆ ಮತ್ತು 5 ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡ್ತೇವೆ. ಇಲ್ಲಿ ನಮಗೆ ದೇವಿ ಎಲ್ಲ ಒಳ್ಳೇದು ಮಾಡ್ಯಾಳ, ಭಾಳ ಚಂದ ನಡೀತಿ, ಭಾಳ ನಮಗೆ ಒಳ್ಳೇದಾಗೈತಿ. ಎಲ್ಲರೂ ಹಿರಿಯರು ಎಲ್ಲರೂ ಯುವಕರು ಕೂಡಿ ಎಲ್ಲರೂ ನಿಂತು ದುಡಿತಾರೆ. ಮಹಿಳೆಯರು ಮತ್ತು ಈ ಪುರುಷರು ಎಲ್ಲ ಹುಡುಗರು ಎಲ್ಲರೂ ನಿಂತು ಎಲ್ಲರೂ ಚೆಂದ ದುಡಿತಾರೆ. ವಿಜೃಂಭಣೆಯಿಂದ ನಾವು ಮಾಡ್ತೇವೆ.